ನಮಸ್ತೆ ಸ್ನೇಹಿತರೆ, ಬನ್ನಿ ನಮ್ಮ ಮಂಡ್ಯ ಶಾಲೆಯ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋಣ. ಮೊದಲಿಗೆ ನಾನು ಕುಕ್ಕರ್ಗೆ ಅರ್ಧ ಕಪ್ ನೆನೆಸಿರೋಂಥ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅದೇ ಕಪ್ನಲ್ಲಿ 1.5 ಕಪ್ಪಷ್ಟು ನೀರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ ಸಾಂಬಾರು. ಯಾರೆಲ್ಲ ಈಸಿಯಾಗಿ ಮಾಡಬೇಕು ನಮ್ಮ ಹಳ್ಳಿ ಶೈಲಿಯ ಅಡುಗೆಗಳನ್ನ ಅಂತಿರೋ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಒಂದು ದಪ್ಪ ಸೈಜ್ ಈರುಳ್ಳಿ, ಒಂದು ಚಿಕ್ಕದೊಂದು ಟೊಮೊಟೊ ಇದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ದಪ್ಪ ಸೈಜ್ದು ಒಂದು ಟೊಮೊಟೊ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು. ನೋಡಿ, ಇವಾಗ ಕುದೀತಾ ಇದೆ. ಹಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡೆ. ಈ ಟೈಮ್ನಲ್ಲಿ 1 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ದಪ್ಪ ಸೈಜ್ನೊಂದು ಆಲೂಗಡ್ಡೆನ ಕಟ್ ಮಾಡಿ ತೊಳೆದು ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ಮುದ್ದೆಗೆ, ರೈಸ್ಗೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಇನ್ಸ್ಟೆಂಟಾಗಿ ಬೇಗ ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂದರೆ ಈ ಥರ ಪ್ರೆಷರ್ ಕುಕ್ಕರಲ್ಲಿ ಆರಾಮಾಗಿ ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ನಾವು ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡರ್ನ 2 ಸ್ಪೂನ್ ಬೇಳೆ ಸಾಂಬಾರು ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಒಂದು ಕುದಿ ಬರಬೇಕು. ಈ ಟೈಮಲ್ಲಿ ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಬೇಳೆ ಸಾಂಬಾರಿಗೆ ಒಂದು ಪೌಡರು, ಮಟನ್ ಸಾಂಬಾರಿಗೆ ಒಂದು ಪೌಡರ್ ಅಂತ 2 ಥರ ಪೌಡರ್ ಮಾಡ್ಕೊಂಡಿರ್ತೀವಿ. ಸೆಪ್ರೇಟ್ ಧನಿಯಾ ಪೌಡರು, ಮೆಣಸಿನ್ಕಾಯಿ ಪೌಡರು ಈ ರೀತಿ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಒಂದು ಬೇಳೆ ಸಾಂಬಾರು ಪೌಡರು, ಒಂದು ಮಟನ್ ಸಾಂಬಾರು ಈ ರೀತಿ ಮಾಡ್ಕೊತೀವಿ. ನಿಮಗೆ ಯಾರಿಗಾದರೂ ಬೇಳೆ ಸಾಂಬಾರು ಪೌಡರ್ ಮತ್ತು ಮಟನ್ ಸಾಂಬಾರು ಪೌಡರ್ ರೆಸಿಪಿ ಬೇಕಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ, ವಿಡಿಯೋ ಅಪ್ಲೋಡ್ ಮಾಡಾಕ್ತೀವಿ. ನೋಡಿ, ತುಂಬಾ ಚೆನ್ನಾಗಿ ಸಾಂಬಾರು ಈ ರೀತಿ ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ ನಾನೊಂದು ಚಿಕ್ಕದೊಂದು ಜಾರಿಗೆ ಟೊಮೆಟೊ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಸಾಂಬಾರು 10 ಮಿನಿಟ್ಸಲ್ಲಿ ಬೇಗನೆ ಆಗಿಬಿಡತ್ತೆ. ನೋಡಿ, ಇಷ್ಟೇ ಸಾಕು. ಇವಾಗ ಎಷ್ಟು ಬೇಕೋ ಅಷ್ಟು ನಮಗೆ ಸಾಂಬಾರಿಗೆ ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ನೀರನ್ನ. ಜೊತೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಬೇಕು. ಈ ಟೈಮ್ನಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಳ್ಳೋದಕ್ಕೆ 1 ವಿಷಲ್ ಸಾಕು ನಮಗೆ. ಒಂದು ವಿಷಲ್ ಬಂದ ತಕ್ಷಣ ಅದನ್ನು ಪ್ರೆಷರ್ ತೆಗೆದುಬಿಡಿ. ಆವಾಗ ಬೇಳೆ ತುಂಬ ಬೆಂದಿರೋದಿಲ್ಲ, ಅರ್ಧ ಬಾಯ್ಲಾಗಿರುತ್ತೆ. ನೋಡಿ, ಒಂದು ಪ್ರೆಷರ್ ಆಗಿದೆ. ಇವಾಗ ನಾನು ಪ್ರೆಷರ್ ಚೆಕ್ ಮಾಡಿಬಿಟ್ಟು ಅದನ್ನು ಲಿಡ್ ಓಪನ್ ಮಾಡ್ತೀನಿ. ನೋಡಿ, ಇವಾಗ ತೋರಿಸ್ತೀನಿ. ಬೇಳೆ ಅರ್ಧ ಬೆಂದಿರುತ್ತೆ. ನಮಗೆ ಈ ಟೈಮಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ನಾನು ಮತ್ತೆ ಬೇಯಕ್ಕೆ ಇಟ್ಕೊತೀನಿ. ನೋಡಿ, ಈ ರೀತಿ ಇದ್ದರೆ ಸಾಕು. ಈ ಟೈಮ್ನಲ್ಲಿ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ನುಗ್ಗೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಈ ತಿಕ್ನೆಸ್ಸಲ್ಲಿದೆ. ಇವಾಗ ನಿಮಗೆ ಯಾವ ತಿಕ್ನೆಸ್ಸಲ್ಲಿ ಬೇಕೋ ಅಡ್ಜಸ್ಟ್ ಮಾಡ್ಕೊಬೋದು. ಈ ಟೈಮ್ನಲ್ಲಿ ನಾವು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಈ ಥರ ಚೆನ್ನಾಗಿ ಕುದಿ ಬಂದಷ್ಟು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ನಮ್ಮ ಪೇಜ್ನಲ್ಲಿ ಹೊಸ ರೆಸಿಪಿಗಳನ್ನ ಆ್ಯಡ್ ಮಾಡ್ತಾ ಇರ್ತೀವಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕುದಿಬೇಕು. 10 ಮಿನಿಟ್ಸ್ ಕುದ್ರೆ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸಾಂಬಾರು. ತುಂಬಾ ಕಲರ್ಫುಲ್ಲಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಮನೆಯಲ್ಲಿ. ನಮ್ಮ ಮಂಡ್ಯ ಶೈಲಿಯ ಬೇಗ ಮಾಡ್ಕೊಳ್ಳೋವಂಥ ಸಾಂಬಾರಲ್ಲಿ ಇದೊಂದು. ಈಗ ಒಂದು 2 ಸ್ಪೂನ್
ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರ ಹುಣಸೆ ಹುಳಿನ ನೆನೆಸಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ನೋಡಿ. ಈ ಟೈಮಲ್ಲಿ ಒಂದು ಮಿಕ್ಸ್ ಕೊಡಿ. ಸಾರಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನೋಡಿ, ಈ ರೀತಿ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ದಪ್ಪ ದಪ್ಪ ಗುಳ್ಳೆಗಳು ಬರಬೇಕು. ಈ ಟೈಮಲ್ಲಿ ಸಾಂಬಾರು ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ. ಈಗ ಆಲ್ಮೋಸ್ಟ್ 90% ಅಷ್ಟಾಗಿದೆ. ಇನ್ನು ಜಸ್ಟ್ ಒಂದು ಒಗ್ಗರಣೆ ಕೊಟ್ಟರೆ ಸಾಕು. ಈಗ ನಾವೊಂದು ಒಗ್ಗರಣೆ ಪಾತ್ರೆ ತೊಗೊಂಡಿದ್ದೀವಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ತುಪ್ಪ, ನಂದಿನಿ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು. 1 ಸ್ಪೂನಷ್ಟು ಎಣ್ಣೆ, ಅಡುಗೆ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ನೋಡಿ, ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಕಾಯಬೇಕು. ಎಣ್ಣೆ ತುಪ್ಪ ಕಾದ ನಂತರ ಸಾಸಿವೆ ಆ್ಯಡ್ ಮಾಡಿಕೊಂಡೆ. ಇಲ್ಲಿ ಸ್ವಲ್ಪ ಪ್ಲೇಟಲ್ಲಿ ಒಗ್ಗರಣೆಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವಿನ ಸೊಪ್ಪನ್ನ. ಇಲ್ಲಿ ಒಂದು 6-7 ಈಲುಗಳು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿನ ಇವಾಗ ಸೇರಿಸ್ಕೊಂಡಿದ್ದೀನಿ. ನಂತರ 2 ಒಣಮೆಣ್ಸಿಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಒಂದು 8-10 ಸಾಂಬಾರು ಈರುಳ್ಳಿನ ಸಿಪ್ಪೆ ತೆಗೆದು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸಾಂಬಾರು ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಎನ್ಹಾನ್ಸ್ ಆಗುತ್ತೆ ಟೇಸ್ಟು. ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಒಣಮೆಣ್ಸಿಕಾಯಿ ಎಲ್ಲ ಸ್ವಲ್ಪ ಸೀತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಘಮ ತುಂಬ ಚೆನ್ನಾಗಿರುತ್ತೆ. ರುಚಿನೂ ಹಾಗೆ ರುಚಿ ಹೆಚ್ಚಿಸುತ್ತೆ. ಲಾಸ್ಟಲ್ಲಿ ಇವಾಗ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟಾದರೆ ಸಾಕು, ಸಿಂಪಲ್ ಒಗ್ಗರಣೆ ರೆಡಿ ಆಗುತ್ತೆ. ನಾವು ಇದನ್ನು ಸಾಂಬಾರು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನೀವು ಮುದ್ದೆ, ರೈಸು, ಇಡ್ಲಿ ಏನು ಬೇಕಿದ್ರೂ, ಯಾವುದಕ್ಕೆ ಬೇಕಿದ್ರೂ ಕಾಂಬಿನೇಷನಾಗಿ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಇವಾಗ ಒಂದು ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ತಿಕ್ನೆಸ್ ನೋಡಿ. ಸಾಂಬಾರಂತೂ ತುಂಬಾ ಅದ್ಭುತವಾಗಿ ಬಂದಿತ್ತು, ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಮಾಡ್ಕೊಳ್ಳಿ ಮನೆಯಲ್ಲಿ. ಹೇಗಿತ್ತಂತೇಳಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ತಿಕ್ನೆಸ್ ಬಂದರೆ ಸಾಕು, ಸಾಂಬಾರು ರೆಡಿಯಾಗಿರುತ್ತೆ. ಲಾಸ್ಟಲ್ಲಿ ಫೈನಲ್ಲೇ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ನುಗ್ಗೆಕಾಯಿ ಬೇಳೆ, ಆಲೂಗಡ್ಡೆ ಸಾಂಬಾರು ರೆಡಿ. ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಸಾಂಬಾರು. ನಮ್ಮ ಅಜ್ಜಿ ಮಾಡಿ ತೋರಿಸೋಂಥ ರೆಸಿಪಿ ಇದು. ನೀವು ಎಲ್ಲರೂ ಊಟಕ್ಕೆ ಬನ್ನಿ. ನೋಡಿ, ಮುದ್ದೆ ಸಾಂಬಾರು ಏನು ಕಾಂಬಿನೇಷನ್ ಅಂತ ಸೂಪರಾಗಿರುತ್ತೆ. ಯಾವ ವಿಡಿಯೋ ನೋಡಿದ್ರೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಜೊತೆ
ಹಾಕ್ಕೊಂಡು ತಿಂತಾ ಇದ್ರೆ ರುಚಿ ಸ್ವರ್ಗ ಅಲ್ವಾ. ಸಾಕು ಅಂತಿರೋದು ಊಟ ಒಂದೇ, ತೃಪ್ತಿಯಾಗಿ ತಿನ್ನಬೇಕು. ಎಲ್ಲರೂ ಬನ್ನಿ ಊಟ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.